ಅತಿಯಾಗಿ ಎಣ್ಣೆ ಕುಡಿತಾ ಇದ್ದಾರಾ? ಯಾರಾದ್ರೂ ಲಿವರ್ ಪ್ರಾಬ್ಲಮಿಂದ ತುಂಬ ನೋವು ಪಡ್ತಾ ಇದ್ದಾರಾ? ಎಣ್ಣೆ ಕುಡಿದು ಡ್ಯಾಮೇಜ್ ಆಗಿದೆಯಾ ಲಿವರು? ಹಾಗಾದರೆ ಆ ಲಿವರ್ಗೆ ಮರುಜೀವ ಕೊಡುವಂಥ ಒಂದು ಅಪರೂಪದ ಹಣ್ಣಿನ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋನ ನೋಡ್ತಾ ಇದ್ದಂಗೆ ಹಾಗೆ ತಮ್ಮನೇಲಿ ನೋಡ್ತಾ ಇದ್ದಂಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿರುತ್ತೆ ಯಾವ ಹಣ್ಣು ಅಂತ. ಇನ್ನು ಕೆಲವ್ರಿಗೆ ಇದು ಗೊತ್ತಿರೋದಿಲ್ಲ. ಸೊ ಈಗೆಲ್ಲ ಈ ಹಣ್ಣನ್ನು ಅಂಜೂರ ಅಂತ ಕೂಡ ಕರೀತಾರೆ. ಇದನ್ನು ನಾವು ಹತ್ತಿ ಹಣ್ಣು ಅಂತ ಕೂಡ ಹಳ್ಳಿಗಳ ಕಡೆ ಕರಿತೀವಿ. ಸೊ ಇದರ ಅನುಕೂಲತೆನ ಇವತ್ತು ತಿಳ್ಕೊಳ್ತಾ ಹೋಗೋಣ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಮದ್ಯಪಾನ ಮಾಡ್ತಾ ಇದ್ದಾರೆ. ಅದು ಫ್ಯಾಷನ್ ಅಂತ ಕೂಡ ಅನ್ಕೋತಾರೆ. ಹಾಗೆ ವಿಶೇಷವಾಗಿ ಗಂಡು ಮಕ್ಕಳು ಅಂದರೆ ಯುವಕರು ಇದಕ್ಕೆ ಹೆಚ್ಚು ವ್ಯಸನೀಯವಾಗಿರ್ತಾರೆ. ವಾರಾಂತ ಬಂದರೆ ಸಾಕು ಕೂಡಲೇ ನೌಕರರು ಸಹ ಪಬ್ಗಳು ಮತ್ತು ಪಾರ್ಟಿಗಳಲ್ಲಿ ವಿಪರೀತ ಕುಡಿಯೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನ ಫ್ಯಾಷನೇಬಲ್ ಅಂತ ಕೂಡ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಇದರ ಎಫೆಕ್ಟ್ ಮುಂದೆ ನಮ್ಮ ಜೀವನದಲ್ಲಿ ಹೇಗೆಲ್ಲ ಇರುತ್ತೆ ಅಂತ. ಆದರೆ ಇನ್ನೂ ಕೆಲವರು ಹಗಲಿನಲ್ಲಿಯೂ ಕುಡಿಯುತ್ತಲೇ ಇರುತ್ತಾರೆ. ವಿಶೇಷವಾಗಿ ಮದ್ಯಪಾನ ಮಾಡುವುದರಿಂದ ನಮ್ಮ ಯಕೃತ್ತಿನ ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ಅಂದರೆ ಇದು ಯಕೃತ್ತಿನ ಗಾತ್ರದಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಅಂದರೆ ನಮ್ಮ ಲಿವರು ದೊಡ್ಡದಾಗುತ್ತೆ. ಸೊ ಇದರ ಯಕೃತ್ತಿನ ಜೀವಕೋಶಗಳು ಹಾಳಾಗಿ ಮತ್ತು ಕ್ಯಾನ್ಸರ್ ಕಾರಣ ಆಗುತ್ತೆ ಎಂದು ತಜ್ಞರು ಕೂಡ ಹೇಳ್ತಾನೆ ಇದ್ದಾರೆ. ಬಟ್ ಎಷ್ಟೇ ಅಡ್ವರ್ಟೈಸ್ಮೆಂಟ್ಗಳು ಏನೇ ಕೊಟ್ಟರೆ ಕೂಡ ಯಾರೂ ತಿಳ್ಕೊಳೋ ಇದರಲ್ಲಿಲ್ಲ. ಸೊ ಇದನ್ನು ತಿಳಿದ ಮೇಲೂ ನಾವು ಮದ್ಯ ಸೇವಿಸಿದರೆ ನಮ್ಮ ಯಕೃತ್ ಸರಿಯಾಗಿ ಕಾರ್ಯನಿರ್ವಹಿಸಲು ಹಣ್ಣನ್ನು ತಿನ್ನಲು ತಜ್ಞರು ಸೂಚಿಸುತ್ತಾರೆ. ಅದು ಅಂಜೂರದ ಹಣ್ಣು. ಈ ಹಣ್ಣನ್ನು ತಿನ್ನುವುದರಿಂದ ಯಕೃತ್ತಿನ ಕೋಶಗಳು ಶುದ್ಧವಾಗುತ್ತವೆ. ಇದನ್ನು ತಿನ್ನೋದ್ರಿಂದ ಅಂಜೂರ ಹಣ್ಣು ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದು ತಿಳ್ಕೊಳ್ತಾ ಹೋದರೆ, ಅಂಜೂರದ ಹಣ್ಣು ಯಕೃತ್ತಿನ ಆರೋಗ್ಯ ಸುಧಾರಿಸುವುದಕ್ಕೆ ಬಹಳ ಸಹಾಯ ಮಾಡುತ್ತದೆ. ಯಕೃತ್ತಿನಲ್ಲಿರುವ ರಾಸಾಯನಿಕಗಳು ಮತ್ತು ಕಲ್ಮಶ ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಮದ್ಯಪಾನ ಮಾಡುವವರು ದಿನಕ್ಕೆ 6 ರಿಂದ 10 ಅಂಜೂರ ಹಣ್ಣುಗಳನ್ನು ತಿನ್ನಬೇಕು. ಅಂಜೂರವು ಹಾನಿಗೊಳಗಾದ ಯಕೃತ್ತಿನ ಕೋಶಗಳನ್ನು ಸಾಮಾನ್ಯವಾಗಿ ಸ್ಥಿತಿಗೆ ತರಲು ಸಹಾಯ ಮಾಡುತ್ತದೆ. ಅಂಜೂರವು ಬೀಟಾ ಡೈಗ್ಲೋಕೋಸಿಲ್ ಎಂಬ ರಾಸಾಯನಿಕ ಸಂಯುಕ್ತವನ್ನು ಹೊಂದಿರುತ್ತದೆ. ಇದು ಯಕೃತ್ತನ್ನು ಸ್ವಚ್ಛವಾಗಿಡುತ್ತದೆ. ಅಲ್ಲದೆ ಅಂಜೂರದಲ್ಲಿ ಕಂಡುಬರುವ ಸಿನಬಯೋಟಿಕ್ಸ್ ಎಂಬ ಸಂಯುಕ್ತವು ಯಕೃತ್ತಿನ ಕೋಶಗಳು ಕ್ಯಾನ್ಸರ್ ಕೋಶಗಳಾಗಿ ಬದಲಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಮದ್ಯಪಾನ ಮಾಡದವರಿಗೆ ಹೆಚ್ಚು ಅಂಜೂರದ ಹಣ್ಣುಗಳನ್ನು ಸೇವಿಸಿದವು ಹಾನಿಕಾರಕ ಎಂದು ತಜ್ಞರು ಸೂಚಿಸುತ್ತಾರೆ. ಅಂದರೆ ಹೆಚ್ಚಾಗಿ ಮದ್ಯಪಾನ ಸೇವಿಸದೇ ಇರೋರು ಅಂಜೂರ ಹಣ್ಣನ್ನು ತಿಂದರೆ ಅವ್ರಿಗೆ ಎಫೆಕ್ಟ್ ಹೊಡೆಯುತ್ತೆ ಅಂತ ಇದನ್ನೇ ಹೇಳಿದ್ದಾರೆ, ಡಾಕ್ಟರ್ಸೇ ಹೇಳಿದ್ದಾರೆ. ಆದರೆ ಮದ್ಯಪಾನ ಮಾಡೋರು ಇದ್ದಾರಲ್ಲ ಅವ್ರಿಗೆ ಎಲ್ಲರಿಗಿಂತ ಜಾಸ್ತಿ ಪೋಷಕಾಂಶಗಳು ಬೇಕಾಗಿರುತ್ತೆ. ಸೊ ಅದರಿಂದ ಅಂಜೂರದ ಹಣ್ಣುಗಳು ತಿನ್ನೋದ್ರಿಂದ ಅವುಗಳಿಗೆ ಅಗತ್ಯವಿರೋ ಪೋಷಕಾಂಶಗಳು ದೊರೆಯುತ್ತದೆ. ಅಂಜೂರ ಲಭ್ಯವಿಲ್ಲದಿದ್ದರೆ ಒಣಗಿದ ಅಂಜೂರವನ್ನು ಬಳಸಬಹುದು. ಸೊ ಇದರ ಇದು ತಿಳ್ಕೊಂಡ್ರಲ್ವಾ? ಅಂದರೆ ನಮಗೆ ಹತ್ತಿ ಹಣ್ಣು ನಾವೇನು ಹೇಳ್ತೀವಿ, ಈ ಹಣ್ಣನ್ನು ನಮಗೆ ಹಸಿದು ಎಲ್ಲೂ ಸಿಗಲಿಲ್ಲ ಅಂದಾಗ ಅದು ಒಣಗಿಸಿರೋದನ್ನ ನಾವು ಏನು ಡ್ರಿಂಕ್ಸ್ ಮಾಡ್ತಾರೆ ಅವರು ಒಂದು ದಿನಕ್ಕೆ 5 ರಿಂದ 6 ಹಣ್ಣು ತಿನ್ಬೋದು. ಒಣಗಿಸಿರೋದಾಗಿರ್ಬೋದು, ಹಸಿದಾಗಿರ್ಬೋದು. ಇದನ್ನು ಮದ್ಯಪಾನ ಮಾಡದೇ ಇರೋರು 1 ಅಥವಾ 2 ತಗೊಂಡ್ರೆ ಒಳ್ಳೇದು. ಯಾಕಂದರೆ ಅವ್ರಿಗೆ ಆಲ್ರೆಡಿ ಪೋಷಕಾಂಶಗಳಿರುತ್ತೆ. ಸೊ ಇದರಿಂದ ಎಫೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಕುಡಿಯೋರಿಗೆ ಹೆಚ್ಚಾಗಿ ಕುಡಿತಾ ಇದ್ದಾರೆ, ಅವ್ರ ಆರೋಗ್ಯದ ಮೇಲೆ ಅವ್ರಿಗೇನೆ ಇತಿಮಿತಿ ಇಲ್ಲ ಅನ್ನೋರಿಗೆ ನೀವು ಇದನ್ನು ಟ್ರೈ ಮಾಡಿ. ತುಂಬಾ ಒಳ್ಳೆ ಎಫೆಕ್ಟ್ ಇದೆ. ಸೊ ಇದು ಆಗಿನ ಕಾಲದಲ್ಲಿ ಅಂದರೆ ನಮ್ಮ ಚಿಕ್ಕ ಮಕ್ಕಳಲ್ಲೆಲ್ಲ ಮರಗಳಿಗೆಲ್ಲ ಹತ್ತು ನಾವು ಕಿತ್ತು ತಿಂದು ಇದನ್ನು ಮಾಡ್ತಿದ್ವಿ. ಸೊ ಈಗಿನ ಮಕ್ಕಳಿಗೆ ಈ ಹಣ್ಣು ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಬಟ್ ಡ್ರೈ ಫ್ರೂಟ್ಸಲ್ಲಿ ಇದನ್ನು ಕೊಡ್ತಾರೆ ಅಂಜೂರ ಅಂತ. ಬಟ್ ನಾವು ಇದನ್ನು ಹತ್ತಿ ಹಣ್ಣು ಅಂತಲೇ ಕರೆಯೋದು. ನಾನಂತೂ ತುಂಬಾ ತಿಂದಿದ್ದೀನಿ ಇದನ್ನು. ಸೊ ಮರದಿಂದ ಕಿತ್ತು ಇಲ್ಲ ಕಲ್ಲಲ್ಲಿ ಹೊಡೆದು ಇಲ್ಲ ಯಾರ ಹತ್ರ ಆದರೂ ಕೀಳಿಸ್ಕೊಂಡು ಇಲ್ಲ ನಾವೇ ಹತ್ತಿ ಕಿತ್ತು ತಿಂದಿರೋ ರೂಢಿ ಇದೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೆ ಯಾರಾದರೂ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಲ್ಲಿ
ತುಂಬ ಜನ ಕುಡಿಯೋರು ಇರ್ತಾರಲ್ವ, ಅವ್ರಿಗೆ ಇದನ್ನು ಶೇರ್ ಮಾಡಿ ಈ ವಿಡಿಯೋನ. ಸೊ ಅವ್ರಿಗೆ ಅಂಜೂರ ಎಲ್ಲಾದರೂ ಒಣಗಿರೋದು ಹಸಿದು ಸಿಗ್ತಾ ಇಲ್ಲ ಅಂದರೆ ಒಣಗಿರೋದನ್ನ ಅವ್ರಿಗೆ ಸಜೆಷನ್ ಮಾಡಿ. ಸೊ ಈ ವಿಡಿಯೋಯಿಂದ ಸುಮಾರು ಜನ ಕುಡಿಯೋರಿಗೆ ಲಿವರ್ ಹಾಳಾಗಿದೆ. ಸೊ ಅವ್ರ ಲಿವರ್ ಇನ್ನು ಸರಿ ಹೋಗ್ತಿಲ್ಲ, ಎಷ್ಟೇ ಹಾಸ್ಪಿಟಲಲ್ಲಿ ತೋರಿಸಿದ್ರು ಏನೂ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂದಾಗ ಇದು ತುಂಬಾ ಒಳ್ಳೆ ಉಪಯೋಗಕಾರ ಆಗಿರುವಂಥ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ತುಂಬಾ ನಾನು ವಿಡಿಯೋಸ್ ಮಾಡಿ ಹಾಕ್ತಾನೇ ಇದ್ದೀನಿ. ಡೈಲಿ ವ್ಲಾಗ್ಸ್ ಇದೆ. ಹಾಗೆ ಈ ಥರ ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಿದ್ದನ್ನ ನಾನು ವಿಡಿಯೋಸ್ನ ಮಾಡಿ ಹಾಕ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ನನಗೆ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಮತ್ತೊಂದು ವಿಡಿಯೋ ಜೊತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬೈ.